ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದೊಂದು ರೌಂಡ್ ನೆಕ್ಕಲ್ಲಿ ಆಲ್ರೆಡಿ ನಾನು ಒಂದು ಇದು ಹಾಕಿದ್ದೀನಿ. ಈ ಥರ ರೌಂಡ್ ನೆಕ್ ಇಟ್ಬಿಟ್ಟು ಇಲ್ಲಿ ಬಾರ್ಡರ್ ಇಟ್ಬಿಟ್ಟು ಇಲ್ಲಿ ಗುಂಡುಗಳು ಇಡಬೇಕು, ಅದೇ ಪೋಟ್ಲಿ ಬಟನ್ನು ಇಡಬೇಕು. ಆ ಥರ ಡಿಸೈನ್ ಅಂದ್ಬಿಟ್ಟು ಬರ್ಕೊಂಡಿದ್ದೀನಿ. ಇವಾಗ ಇದು ಅಳತೆ ಹೇಳ್ಬಿಡ್ತೀನಿ. ಎದೆ ಸುತ್ತಳತೆ ಬಂದ್ಬಿಟ್ಟು ನಮಗೆ ಎದೆ ಸುತ್ತಳತೆ 32 ಬರುತ್ತೆ. 32 4 ಭಾಗ ಮಾಡ್ಕೊಂಡ್ರೆ 8 ಬರುತ್ತೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 27. ಸೊಂಟದ ಸುತ್ತಳತೆ 27. ಅದು 4 ಭಾಗ ಮಾಡಿದ್ರೆ ನಮಗೆ 6 ಮುಕ್ಕಾಲು ಬರುತ್ತೆ. 6 ಮುಕ್ಕಾಲು. ಇದು ಉದ್ದ ಬಂದ್ಬಿಟ್ಟು 13.5. ಉದ್ದ 13.5. ಶೋಲ್ಡ್ರು ಮತ್ತು ನೆಕ್ ವಿಡ್ತ್ ಬಂದ್ಬಿಟ್ಟು 5 ಕಾಲು. ಶೋಲ್ಡ್ರು ಮತ್ತು ನೆಕ್ ವಿಡ್ತು 5 ಕಾಲು. ಇದಿಷ್ಟು ಇದರ ಅಳತೆ. ಇದು ಯಾವ ಸೈಜ್ ಬ್ಲೌಸು ಅಂದರೆ 32 ಸೈಜ್ ಬ್ಲೌಸ್. ಇದು 32 ಎದೆ ಸುತ್ತಳತೆ ಪ್ಲಸ್ ಸೊಂಟದ ಅಳತೆ ತೊಗೋತೀನಿ ಅಂದರೆ ಸೊಂಟದ ಸುತ್ತಳತೆ 27. ಇವಾಗ ಇದು 32 ಇದೆಯಲ್ಲ, 32ಕ್ಕೆ ಯಾವಾಗ ಈ ಥರ ಟೇಪಲ್ಲಿ 32 ಇದೆಯಲ್ಲ, ಈ ಟೇಪಲ್ಲಿ 32ನ ಈ ಥರ ಭಾಗ ಮಾಡ್ಕೋಬೇಕಾಗುತ್ತೆ. ಈಗ ಭಾಗ ಮಾಡಿಕೊಂಡು 2 ಭಾಗ ಆಯಿತು. ಇವಾಗ ಇದನ್ನು ಮತ್ತೆ ಅರ್ಧ ತೆಗೆದ್ಬಿಟ್ಟು ಇದು 2 ಭಾಗ ಮಾಡಿದ್ರೆ ನಮಗೆ 4 ಭಾಗ ಆಯಿತು. ಒಟ್ಟು 8 ಬಂತು. 8 ನಮ್ಗೆ ಬೇಕಾಗಿರೋದು. ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ 2 ಇಂಚು. ಮುಂದೆ ಬಂದುಬಿಟ್ಟು ನಮ್ಗೆ ಡಾಟ್ ಇದ್ದಾಗ 1 ಇಂಚು ಎಕ್ಸ್ಟ್ರಾ ಬರಬೇಕಾಗುತ್ತೆ. ಅದಕ್ಕೋಸ್ಕರ 1 ಇಂಚು. ಟೋಟಲ್ ನಮಗೆ 11 ಇಂಚು, 11.5 ಇಂಚ್ ತಗೋತೀನಿ. 11.5ಗೆ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಇದನ್ನು 11.5ಇಂದ ಫೋಲ್ಡ್ ಮಾಡ್ಕೋತೀನಿ. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಸ್ಲೀವ್ಸ್ಗೆ, ಇದು ಫ್ರಂಟು ಬ್ಯಾಕಿಗೆ. ಇದು ಸೈಡ್ ಇಟ್ಬಿಡೋಣ. ಮತ್ತೆ ಇದನ್ನು ತೆಗೆದುಬಿಟ್ಟು ಈ ರೀತಿ ಇಟ್ಕೊಂಡು ಕ್ಲೋಸ್ ಆಗಿರೋದು ಇಟ್ಕೋಬೇಕು. ಯಾವಾಗಲೂ ಕ್ಲೋಸ್ ಆಗಿರೋದು ನಮ್ಮ ಕಡೆ ಇರಬೇಕು, ಓಪನ್ ಆ ಕಡೆ ಇರಬೇಕು. ಈ ಥರ ಮಾಡ್ಕೋಬೇಕು. ಫಸ್ಟ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಆಗಿರೋದು ನಮ್ಮ ಕಡೆ ಇರಬೇಕು, ಓಪನ್ ಈ ಕಡೆ ಇರಬೇಕು. ಯಾವಾಗಲೂ ಈ ಥರ ಮಾಡಿಕೊಂಡು ಇವಾಗ ಕೆಳಗಡೆ ನಾವೊಂದು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಯಾವುದೇ ಬ್ಲೌಸ್ ಆದರೂ ಅಷ್ಟೇ. ಅಂದರೆ ಪ್ಲೇನ್ ಬ್ಲೌಸ್ ಆದರೆ 1.5 ಇಂಚ್ ತೊಗೋಬೇಕಾಗುತ್ತೆ. ಇದು ಲೈನಿಂಗ್ ಆಗಿರೋದ್ರಿಂದ ಅರ್ಧ ಇಂಚ್ ಆದರೆ ಸಾಕು. ಇವಾಗ ಇಲ್ಲಿಂದ ನಮಗೆ ರೆಡಿ 13 ಇಂಚ್ ಬೇಕು. 13.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 13.5ಗೆ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಇದು ಎಕ್ಸ್ಟ್ರಾ ಅರ್ಧ ಇಂಚು ಸ್ಟಿಚ್ಚಿಂಗಿಗೆ. ಕೆಳಗಡೆನೂ ಅರ್ಧ ಇಂಚು ಬಿಟ್ಟೈತೆ, ಮೇಲ್ಗಡೆನೂ ಅರ್ಧ ಇಂಚು ಸ್ಟಿಚ್ಚಿಂಗಿಗೆ. ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೋಬೇಕು. ಇದು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಬಿಟ್ಟಿರೋದು. ಇಲ್ಲಿಂದ 5.25ಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಮಗೆ 2 ಇಂಚ್ ಆದರೆ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ನಮಗೆ ಟೋಟಲ್ಲು 2.25 ಇಂಚಿಗೆ ಸಾಕು. ಟೋಟಲ್ ಬಂದು 5 ಇಂಚು. 5 ಇಂಚ್ ಆದರೆ ಸಾಕು. 5.25 ಬೇಡ, 5 ಇಂಚ್ ಆದರೆ ಸಾಕಾಗುತ್ತೆ. ಮತ್ತು ಫ್ರಂಟ್ ಮುಂದೆ ಬ್ಯಾಕ್ ಬಂದ್ಬಿಟ್ಟು ಈ ಕಡೆ ಡೀಪ್ ಇದೆಯಲ್ಲ, ಈ ಡೀಪಿಂದ ಕೆಳಗಡೆವರೆಗೂ 4 ಇಂಚ್ ಬಂತು. 4.25 ಇರ್ತೀನಿ. ಅವ್ರಿಗೆ ಜಾಸ್ತಿ ಡೀಪ್ ಬೇಡ ಅಂತ 4.25ಗೆ ಮಾರ್ಕ್ ಮಾಡ್ಕೊತೀನಿ. 4.25ಗೆ ಇಲ್ಲಿಂದ 2.25ಗೆ ಮಾರ್ಕ್ ಮಾಡ್ಕೊತೀನಿ. ಇಷ್ಟು 2.25. ಜಾಸ್ತಿ ಡೀಪ್ ಬೇಡ ಅಂತಾರೆ ಅವರು, ಅದಕ್ಕೋಸ್ಕರ 2.25 ಆದರೆ ಸಾಕು. 3 ಇಂಚೂ ಜಾಸ್ತಿ ಆಗುತ್ತೆ ಡೀಪ್. ಅವರು ಸಣ್ಣ ಇದ್ದಾರೆ, ಹಾಗಾಗಿ 2.25 ಆದರೆ ಸಾಕು. ಇದನ್ನು ನೀಟಾಗಿ ರೌಂಡ್ ಶೇಪ್ ಕೊಟ್ಕೊತೀನಿ. ಇದೇನು ನಾನು ಕಟ್ ಮಾಡಲ್ಲ, ಕ್ಯಾನ್ವಾಸ್ ತೊಗೊಂಡು ನಮ್ಗೆ ಇಲ್ಲಿಂದ 1 ಇಂಚು ಆದರೆ ಸಾಕು ಅನ್ಕೋತೀನಿ. 1 ಇಂಚು ಇಲ್ಲಿ ಫೋಲ್ಡಿಂಗ್ ಹೋಗುತ್ತೆ ಸ್ಟಿಚ್ಚಿಂಗಿಗೆ. ನಮಗೆ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಎಲ್ಲ ಸೇರಿಸಿ ಇಷ್ಟು ಬರಬೇಕು. ಇಷ್ಟು ಅಂದರೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾವು ಸುತ್ತ. ಇದೇ ರೀತಿ ನಮಗೆ ಕೆಳಗಡೆ ಸ್ಟಿಚ್ಚಿಂಗು ಎಲ್ಲ ಸೇರಿಸ್ಕೊಂಡ್ರೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಹೋಗಬೇಕು. ಇಷ್ಟು ನಮ್ಮ 1.5 ಇಂಚಿಗೆ ನಾವು ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಬಾರ್ಡರ್ನ ಅಟ್ಯಾಚ್ ಮಾಡಬೇಕು.
ಇದಕ್ಕೆ ಇದು ಬಾರ್ಡರ್ ಏನು ಬಂದಿದೆ ಅದನ್ನು ಇಲ್ಲಿ ಬಂದ್ಬಿಟ್ಟು ಪೋಟ್ಲಿ ಬಟನ್ ಬರುತ್ತೆ, ಇಲ್ಲಿಗೊಂದೊಂದು ಈ ರೀತಿ ಬಟನ್ ಇಡಬೇಕು, ಗುಂಡುಗಳು ಮಾಡಿ ಈ ರೀತಿ ಇಟ್ಕೋಬೇಕು. ಇಲ್ಲಿ ಇಡ್ತಾಯಿದ್ವಿ, ಇಲ್ಲಿ ಬಾರ್ಡ್ರ್ ಇಟ್ಟು ಇಲ್ಲಿ ಇಟ್ಕೋತೀನಿ, ಅದು ಒಂಥರ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಇದಾಯಿತು. ಇವಾಗ ಸೊಂಟ ಸುತ್ತಳತೆ ಬಂದ್ಬಿಟ್ಟು 27 ಇದೆ. 27ನ 4 ಭಾಗ ಮಾಡಿದ್ರೆ ನೋಡಿ, 27 ತಗೊಂಡು ಈ ರೀತಿ ಟೇಪಲ್ಲಿ 4 ಭಾಗ ಮಾಡ್ಕೋಬೇಕು. ನಾನು ಯಾವಾಗಲೂ ಟೇಪಲ್ಲಿ ಇದೇ ರೀತಿ ಮಾಡೋದು, ಇಲ್ಲಾಂದರೆ ಕ್ಯಾಲ್ಕುಲೇಟರ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು. ಈಗೆಲ್ಲ ಫೋನ್ ಇರುತ್ತಲ್ಲ, ಫೋನಲ್ಲಿ 6 ಮುಕ್ಕಾಲು ಬರುತ್ತೆ, 6 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಇವಾಗ ಇದೆಲ್ಲ ನಾನೇನು ಮಾಡ್ತೀನಿ, ಬ್ಲೌಸೆಲ್ಲ ಅಳತೆ ತಗೋತೀನಿ. ಏನಿದೆ ಸೈಡಲ್ಲಿ ನಾನು ಈ ಬ್ಲೌಸಲ್ಲೇ ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತೀನಿ. ಮತ್ತು ಇಲ್ಲಿಂದ 5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಹಾಕೊಂಡ್ಬಿಡೋಣ ಸ್ಕೇಲಲ್ಲಿ ಈ ರೀತಿ. ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡೋಣ. ಇಲ್ಲಿಂದ ಇಲ್ಲಿಗೆ ನಮಗೆ 5 ಕಾಲು ಬರುತ್ತೆ. 5 ಕಾಲಿಗೆ ಮಾರ್ಕ್ ಮಾಡ್ಕೊ. 5 ಕಾಲಿಗೆ ನಮಗೆ ಇದೆ ಸುತ್ತಳತೆ 32 ಇದೆ. 32ನ 4 ಭಾಗ ಮಾಡಿದ್ರೆ 32 ಇದೆ. ಇದನ್ನು ಅಷ್ಟೇ 32ನ ಈ ಥರ ಟೇಪಲ್ಲಿ 4 ಭಾಗ ಮಾಡ್ಕೋಬೇಕು. ಈ ರೀತಿ 4 ಭಾಗ ಮಾಡಿದ್ರೆ ನಮಗೆ 8 ಬರುತ್ತೆ. 8ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಇಲ್ಲಿಂದ ಟೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಆಯಿತು. ಇಲ್ಲಿಂದ ಇಲ್ಲಿ 1 ಇಂಚಿಗೆ ತೊಗೋಬೋದು, ಇಲ್ಲ ಸ್ಕೇಲ್ ಇದ್ದರೆ ನೀವು ಈ ಥರ ಸ್ಕೇಲಲ್ಲೂ ಮಾರ್ಕ್ ಮಾಡ್ಕೋಬೋದು. ಇದ್ದರೆ ಸ್ಕೇಲ್ ಇಲ್ಲ ಅಂದರೆ ಅದೇ ಥರನೇ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಸ್ಕೇಲ್ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಈ ರೀತಿ ಕ್ರಾಸಾಗಿ ಆಯಿತು. ಇವಾಗ ಇದು ಬ್ಯಾಕ್ ರೆಡಿ ಆಯಿತು. ಇವಾಗ ಇದು ಕಟ್ ಮಾಡ್ಕೊಂಬಿಡೋಣ. ಕತ್ರಿ ಇದಕ್ಕೆ ಚೆನ್ನಾಗಿರಬೇಕು. ಕತ್ರಿನ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕಟ್ ಮಾಡೋಕ್ಕಾಗಲ್ಲ, ನ್ಯಾಚ್ ಹಾಕೊಂಡ್ಬಿಡ್ತೀನಿ. ಇವಾಗ ಇದನ್ನ ಹಿಂಗೆ ತಿರುಗಿಸ್ಕೊಂಡು ರೆಡಿ ಆಯ್ತಿದೆ. ಇವಾಗ ಇದನ್ನು ಓಪನ್ ಇರೋದು ನಮ್ಮ ಕಡೆಗೆ ಬರಬೇಕು, ಕ್ಲೋಸ್ ಇರೋದು ಆ ಕಡೆ ಹೋಗ್ಬೇಕು, ಓಪನ್ ಇರೋದು ನಮ್ಮ ಕಡೆ ಬರಬೇಕು. ಇದೇನು ಕಟ್ ಮಾಡಿದ್ವಲ್ಲ ಇದನ್ನು ಹೀಗೆ ಇಟ್ಕೋಬೇಕು. ಇಲ್ಲ 1/2 ಇಂಚು ಫಸ್ಟ್ಗೆ ಸ್ಟಿಚಿಂಗ್ ಬಿಟ್ಬಿಡೋಣ. ಇದು ಒಂದೇ ಲೆವೆಲ್ಗೆ ಇರೋದ್ರಿಂದ ನಮಗೇನು ಎಕ್ಸ್ಟ್ರಾ ಪೀಸೇನು ಇವಾಗ ಕ್ರಾಸ್ ಇದ್ದರೆ ಇದು ಮಾಡ್ಕೋಬೇಕು, ಇದೇನಿಲ್ಲ. ಹಾಗೆ ಈ ರೀತಿ ಇಟ್ಕೊಂಡು ಈ ರೀತಿ ಒಂದೊಂದು ಪಿನ್ ಹಾಕೊಂಬಿಡಿ. ಈಗ ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ, ಕಟ್ಟಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಸರಿಯುತ್ತೆ. ಈ ಥರ ಗುಂಡು ಪಿನ್ ಹಾಕೊಂಬಿಟ್ಟು ಈಗ ಈ ಕಡೆ ಫಸ್ಟ್ಗೆ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡಿಕೊಂಡು ಇಲ್ಲಿ ನ್ಯಾಚ್ ಹಾಕ್ಕೊಬಿಡೋಣ. ಮತ್ತು ಈ ಕಡೆ ತಿರುಗಿಸ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇದೇನು ಫಸ್ಟ್ ಕಟ್ ಮಾಡಿದ್ವಲ್ಲ ಸೇಮ್ ಅದೇ ಸೈಜು, ಇನ್ನೇನು ಇದರಲ್ಲಿ ಮಾರ್ಕ್ ಇರಲ್ಲ. ಈಗ ಇಲ್ಲ ಆಯ್ತಲ್ವಾ, ಇದು ಏನಿದೆ ಮಾರ್ಕ್ ಇದಕ್ಕಿಂತ ಒಂದು ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಒಂದು 1/4 ಇಂಚು ಮುಂದೆ ಹಾಕೊಳ್ಳಿ. ಯಾಕೆಂದರೆ ನಾವು ಎಕ್ಸ್ಟ್ರಾ ಬಟ್ಟೆ ಅದೆಲ್ಲ ತೊಗೋತಾ ಇಲ್ಲ. ಈಗ ಫಸ್ಟ್ಗೆ ಇಲ್ಲೊಂದು ಅರ್ಧ ಇಂಚು ಇಲ್ಲೊಂದು ಅರ್ಧ ಇಂಚ್ ಸೇರಿಸಿ 1 ಇಂಚ್ ತೊಗೋಬೇಕಾಗುತ್ತೆ. ನಾನು ಇಲ್ಲೇ ಆಲ್ರೆಡಿ ಇಲ್ಲೇ ಬಿಟ್ಬಿಡ್ತೀನಿ. ಇಲ್ಲೇ ಬಿಟ್ಬಿಡೋದ್ರಿಂದ ಎಕ್ಸ್ಟ್ರಾ ಬಟ್ಟೆ ಏನು ಬೇಕಾಗಿಲ್ಲ. ಇಲ್ಲಿ ಮಾಮೂಲಿ ಇಲ್ಲೊಂದು ಇಂಚು ಡಾಟ್ ಹಿಡಿಯೋಕ್ಕೆ ಹೋಗುತ್ತೆ. ಇಲ್ಲೊಂದು ಅರ್ಧ ಇಂಚ್ ತೊಗೊಂಡು ಈ ಕಡೆಯಿಂದ ಹಿಂಗೆ ಕ್ರಾಸ್ ತೊಗೊಂಡ್ರೆ ಎಲ್ಲೂ ಎಕ್ಸ್ಟ್ರಾ ಬಟ್ಟೆ ಅಲ್ಲಲ್ಲೇ ಬಿಟ್ಟಿದ್ದೀವಲ್ಲ, ಇನ್ನೇನು ಎಕ್ಸ್ಟ್ರಾ ಬಟ್ಟೆ ತೊಗೊಳಂಗೇನಿಲ್ಲ. ಅಷ್ಟೇ. ಇದು ರೆಡಿ ಆಯಿತು. ಇವಾಗ ಇದು ತೆಗೆದುಬಿಡೋಣ. ತೆಗೆದುಬಿಟ್ಟು ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಶೇಪ್ ತೆಗಿಬೇಕು, ನೀಟಾಗಿ ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ಇಷ್ಟೇ ಇದು. ಈಗ ಫ್ರಂಟ್ ಬಂದ್ಬಿಟ್ಟು ಉಕ್ಸ್ ಪಟ್ಟಿಯಿಂದ ತೊಗೋಬೇಕು, ಯಾವಾಗಲೂ ಐಪಟ್ಟಿಯಿಂದ ತೊಗೋಬಾರ್ದು. ಉಕ್ಸ್ ಪಟ್ಟಿಯಿಂದ ನೀಟಾಗಿ ಇಟ್ಕೊಂಡು ಇಲ್ಲ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಕರೆಕ್ಟಾಗಿ ಇಟ್ಕೋಬೇಕು. ಈಗ ಇಟ್ಕೊಂಡು ಈಗ ತಿರುಗಿಸಿ
ಇದು ಸ್ಕೇಲಲ್ಲಿ ಬೇಕಾದರೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನೀಟಾಗಿ ಬಂದಿಲ್ಲ ಅಂದರೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ರೌಂಡ್ ಶೇಪ್ನ ನೀಟಾಗಿ ಕೊಡಿ. ರೆಡಿ ಆಯಿತು. ಈಗ ಇಲ್ಲಿಂದ ಉಕ್ಸ್ ಪಟ್ಟಿ ತೊಗೊಂಡು ನೀವು ಇದರಲ್ಲಿ ಮಾರ್ಕಲ್ಲಿ ತೊಗೋತೀನಿ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಜಾಯಿಂಟಿಂಗ್ಗೆ 3.5 ಇದೆ. 3.5 ಇದೆ. ಇದು ಇಲ್ಲಿಂದ ಇಲ್ಲಿಗೆ ಬಿಲ್ಡ್ ಜಾಯಿಂಟ್ ಆಗಿದೆಯಲ್ಲ 3.5 ಇದೆ. 3.5ಗೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ಇಲ್ಲೊಂದು ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು, ಮಧ್ಯೆ ಡಾಟ್ಗೆಲ್ಲ ಸೇರಿಸಿ 1 ಇಂಚು ಆ್ಯಡ್ ಮಾಡ್ಕೋಬೇಕು. 3.5ಗೆ ಇಲ್ಲಿ 4.5ಗೆ ಮಾರ್ಕ್ ಮಾಡ್ಕೋಬೇಕು. 4.5ಗೆ ಮಾರ್ಕ್ ಮಾಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಶೋಲ್ಡ್ರ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಂದ ಸ್ಟಿಚ್ಚಿಂಗು ಬಿಟ್ಟು ಸೇರಿಸ್ಕೊಂಡು ತಗೋಬೇಕು. ಸ್ಟಿಚ್ಚಿಂಗ್ ಬೇರೆ ಅದು ಬೇರೆ ಇದು ಬೇರೆ ಮಾಡ್ಕೋಬಾರ್ದು. ಸ್ಟಿಚ್ಚಿಂಗ್ ಅರ್ಧ ಇಂಚ್ ಬಿಟ್ಟು ಟೋಟಲ್ ನಮಗೆ 9.5 ಇದೆ ನೋಡಿ. 9.5 ಇಲ್ಲಿ ಡಾಟ್ ಪಾಯಿಂಟು 9.5, ಇಲ್ಲಿಂದ ನಮಗೆ 12.5. ಡಾಟ್ ಪಾಯಿಂಟ್ ಬಂದ್ಬಿಟ್ಟು ನಮಗೆ 9.5 ಬರುತ್ತೆ. ಇಲ್ಲಿಂದ ಇಲ್ಲಿಗೆ 12.5. ಇವಾಗ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿ ಒಂದು ಹಾಕ್ಕೊಂಡ್ಬಿಟ್ಟು ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು 3.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. 3.25 ಟೋಟಲ್ ಇಲ್ಲಿಗೆ ಅರ್ಧ ಕಾಲು ಇಂಚು ಬಿಟ್ಟಿದ್ದೀವಲ್ಲ, ಇದನ್ನು ಸೇರಿಸಿ 3.25. ಇದು ಬಿಟ್ಟರೆ 3.5. 3.25ಗೆ ಮಾರ್ಕ್ ಮಾಡ್ಕೊತೀನಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಟೋಟಲ್ 2 ಇಂಚಿಗೆ ಜಾಸ್ತಿ ದಪ್ಪ ಇರೋರಿಗೆ 1.25 1.5 ಇಡಬೇಕು. ಇಲ್ಲಾಂದರೆ 1 ಇಂಚ್ ಸಾಕು. ಅದೇ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಕ್ರಾಸಾಗಿ ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಇವಾಗ ಈ ಕಡೆಯಿಂದ ಇಲ್ಲೇನು ಬೆಲ್ಟ್ ಪಟ್ಟಿ ಇದೆಯಲ್ಲ, ಇಲ್ಲಿಂದ ಕಂಕ್ಳ ಹತ್ರದಿಂದ ಬೆಲ್ಟ್ ಪಟ್ಟಿವರೆಗೂ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಮಾಡಿಕೊಂಡು ಇಲ್ಲಿ ನಮಗೆ ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಡಾಟ್ ಬೇಕಲ್ವ, ಅದಕ್ಕೂ ಸೇರಿಸಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ನೀವು ಟೇಪಲ್ಲಿ ತೊಗೋತೀನಿ ಅಂದರೆ ತೊಗೋಬೋದು, ಇಲ್ಲಾಂದರೆ ಸುಮ್ಮನೆ ಈ ರೀತಿಯೂ ತೊಗೋಬೋದು. ನೋಡಿ, ಇಲ್ಲಿಂದ ಇಲ್ಲಿಗೆ 5.25 ಬರ್ತಿದೆ. ಒಂದು 6.25 ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟಕ್ಕೆ ಬರುತ್ತೆ. ಹೇಗಾದರೂ ಮಾರ್ಕ್ ಮಾಡ್ಕೋಬೋದು. ಈಗ ಜಾಯಿಂಟ್ ಮಾಡಿಕೊಂಡು ಏನಿಲ್ಲ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಏಕ್ ಶೇಪ್ ಇದೆ, ಹಾಗೇನೆ ನೀಟಾಗಿ ಕಟ್ ಮಾಡ್ಕೋಬೇಕು ಅಷ್ಟೇ. ಆಯಿತು. ಇದು ಡಾಟ್ ಇದು ನ್ಯಾಚ್ ಹಾಕೊಂಡ್ಬಿಡೋಣ. ಮತ್ತು ಇಲ್ಲಿ ನಿಧಾನಕ್ಕೆ ಶೇಪ್ನ ರೌಂಡ್ ಶೇಪ್ನ ಕೊಡಬೇಕು. ಆಯಿತು. ಇವಾಗ ಮತ್ತೆ ಇಲ್ಲಿ ಶೇಪ್ ತೆಗಿಬೇಕು. ಆಯಿತು. ಇವಾಗ ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಕರೆಕ್ಟಾಗಿ ಮಧ್ಯೆಯಿಂದ ಈಗೊಂದು ಮಾರ್ಕು, ಈ ಕಡೆಯಿಂದ ಇಲ್ಲಿಂದ ನೋಡಿಕೊಂಡು ಹೀಗೆ ಕರೆಕ್ಟಾಗಿ ಮಧ್ಯೆ ಬರಬೇಕು. ನೋಡಿ, ಈ ಥರ ಡಾಟ್ ಪಾಯಿಂಟ್ ಹಾಕೋದು ನೀಟಾಗಿ ಕೂತ್ಕೊಳ್ಳುತ್ತೆ. ನೀವು ಇಲ್ಲಿ ಲೂಸು ಅದೆಲ್ಲ ಬರಬಾರ್ದು ಅಂದರೆ ಇಲ್ಲೊಂದು ಚೂರು ಕ್ರಾಸಾಗಿ ಒಂದೊಂದು ಪಾಯಿಂಟ್ ಕ್ರಾಸಾಗಿ ತೆಗೆದ್ರೆ ಪರ್ಫೆಕ್ಟಾಗಿರುತ್ತೆ. ಈ ಥರ ಡಾಟ್ ಪಾಯಿಂಟ್ ತೊಗೊಳ್ಳೋದು. ಒಂದ್ಸಲ ಬೇಕು ಅಂದರೆ ಈ ಥರ ಚೆಕ್ ಮಾಡ್ಕೊಬಿಡಿ. ನೋಡಿ, ಈ ಥರ ಬಂತು ನೋಡಿ, ಕರೆಕ್ಟಾಗಿದೆ. ಇವಾಗ ಇಲ್ಲಿಂದ ಇದು ಕಟ್ ಮಾಡ್ಕೋಬೇಕು. ಇದಾಯಿತು. ಹ್ಯಾಂಡ್ಸ್ ಕಟ್ ಮಾಡ್ಕೊಳ್ಳೋಣ. ಇವಾಗ ಹ್ಯಾಂಡ್ಸ್ಗೆ ಕೆಳಗಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ. ಈಗ ನೀವು ಸ್ಲೀವ್ಸ್ ಎಲ್ಲ ತೊಗೋತೀನಿ ಅಂದರೆ ಸ್ಲೀವ್ಸ್ನ ಈ ರೀತಿ ಮಾಡ್ಕೊಂಡು ತಗೋಬೋದು. ಐದೂವರೆ ಇಕ್ತೀನಿ. 1 ಇಂಚ್ ಎಕ್ಸ್ಟ್ರಾ ಬೇಕು. 5.5 ಮಾರ್ಕ್ ಮಾಡಿ. ಮತ್ತೆ ಇವಾಗ ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು ಸ್ಲೀವ್ಸಲ್ಲಾದರೂ ಮಾಡ್ಬೋದು, ಇಲ್ಲ ನೀವು ಇದರಲ್ಲಾದರೂ ಮಾಡ್ಕೋಬೋದು. ಏನಿಲ್ಲ, ನಾನು ಸ್ಲೀವ್ಸಲ್ಲಿ ಹೀಗೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು.
ಇಲ್ಲಿಂದ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಗೆ, ಇಲ್ಲಿಂದ ಮಾಮೂಲಿ ಎಕ್ಸ್ಟ್ರಾ ಸ್ಟಿಚಿಂಗ್ಗೆ ಬಿಡೋದು 2 ಇಂಚು, ಈ ಕಡೆ ಒಂದು 2 ಇಂಚು ಅಷ್ಟೇ. ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸಾಗಿ ತಗೋಬೇಕು. ಇವಾಗ ಇದು ಕರೆಕ್ಟಾಗಿದೆ ಇಲ್ವ ಅಂತ ಇದ್ರಲ್ಲಿ ಚೆಕ್ ಮಾಡ್ಕೋಬೇಕು. ಇವಾಗ ಇದು ಹೆಚ್ಚು ಕಮ್ಮಿ ಇದ್ದರೆ ಅವು ಕೆಳಗೆ ಮೇಲೆ ಸ್ವಲ್ಪ ನೋಡ್ಕೋಬೇಕು. ಇದಕ್ಕೂ ಅಡ್ಜಸ್ಟ್ ಆದರೆ ಏನಿಲ್ಲ ನೋಡಿ, ಸ್ವಲ್ಪ ಈ ಕಡೆ ಬಂತು, ಒಂದು 1/4 ಇಂಚ್ ಬಂತು. ನಾನು 3 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ನೋಡಿ 7 ಇಂಚಿಗೆ ಮಾರ್ಕ್ ಮಾಡಿದೆ. ಅದೇ ಸ್ವಲ್ಪ ಹೆಚ್ಚು ಕಮ್ಮಿ ಬಂದಾಗ ನೋಡ್ಕೋಬೇಕು, ಸ್ವಲ್ಪ ಕ್ರಾಸಾಗಿ ಬಂದಾಗ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಒಂದೊಂದು ಸಲ ಆಗುತ್ತೆ, ಒಂದೊಂದು ಸಲ ಕರೆಕ್ಟಾಗಿರುತ್ತೆ. ಒಂಚೂರು ಅರ್ಧ ಇಂಚು 1/4 ಇಂಚು ಹಂಗೆ ಹೆಚ್ಚು ಕಮ್ಮಿ ಬಂದಾಗ ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ಬಂತು, ಅಷ್ಟೇ. ಸ್ವಲ್ಪ ಕೆಳಗೆ ಮೇಲೆ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಇಲ್ಲಿ ಶೇಪ್ ಕೊಡಬೇಕು. ನ್ಯಾಚ್ ಹಾಕ್ಕೊಳ್ಳೋದು ಅಷ್ಟೇ. ಇದಕ್ಕೆ ಆದರೆ ಕೆಳಗಡೆ ಗುಂಡುಗಳು ಕೊಡ್ತೀನಿ, ಇಲ್ಲ ಅಂದರೆ ಹಾಗೆ ಸ್ಟಿಚಿಂಗ್ ಮಾಡುವಾಗ ನೋಡ್ತೀನಿ. ಅದಕ್ಕೆ ಇಲ್ಲಿ ಬಾರ್ಡ್ರ್ ಬರುತ್ತೆ, ಇಲ್ಲಿ ಗುಂಡುಗಳು ಕೊಡ್ಬೋದು ಅನ್ಸಿದ್ರೆ ಕೊಡ್ತೀನಿ, ಇಲ್ಲ ಅಂದರೆ ಮಾಮೂಲಿ ಪ್ಲೇನ್ ಹೊಲಿಯೋದು. ಇದಿಷ್ಟು ಕಟ್ಟಿಂಗ್ ಆಯಿತು. ಈ ಥರ ಡಿಸೈನ್ ರೆಡಿ ಮಾಡಬೇಕದು. ಹಿಂಗೆ ರೌಂಡ್ ಶೇಪ್ ಬರುತ್ತೆ, ಇಲ್ಲಿ ಬಾರ್ಡ್ರ್ ಕೊಟ್ಬಿಟ್ಟು ಇಲ್ಲಿಗೆ ಗುಂಡುಗಳು ಕೊಡೋದು ಈ ಥರ ದೂರಕ್ಕೆ. ಇಲ್ಲಿ ಪೈಪಿಂಗ್ ಬರುತ್ತೆ, ಪೈಪಿಂಗ್ ಲೈನ್ ಔಟ್ ಮಾಡಿಕೊಂಡು ಮಾಡುವಂಥದ್ದು. ಈ ರೀತಿ ರೆಡಿ ಆಯಿತು. ಇವಾಗ ಕಟ್ ಮಾಡ್ಕೊಳ್ಳೋಣ. ಇದು ಬಾರ್ಡ್ರ್ ಫಸ್ಟ್ಗೆ ನಾನು ತೆಗೆದು ಬಿಡ್ತೀನಿ, ಯಾಕೆಂದರೆ ಹಿಂದೆ ಬಾರ್ಡ್ರ್ ಕೊಡೋಕ್ಕೆ ಬೇಕಲ್ಲ, ಅದಕ್ಕೆ ಫಸ್ಟ್ಗೆ ನಾನು ಈ ಬಾರ್ಡ್ರನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಕಡೆದು ಸ್ಲೀವ್ಸ್ದು ಏನು ಬೇಡ, ಬ್ಯಾಕ್ದು ಕಟ್ ಮಾಡ್ಕೊಂಬಿಟ್ರೆ ನಾವು ಹಿಂದೆ ಕೊಡೋಕ್ಕೆ ಬೇಕಲ್ಲ, ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಮರ್ತ್ಬಿಟ್ಟು ಅದನ್ನು ಕಟ್ ಮಾಡಿಬಿಡ್ತೀವಿ, ಅದಕ್ಕೋಸ್ಕರ ಇದು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಸ್ಲೀವ್ ಕಟ್ ಮಾಡ್ಕೊಂಬಿಡೋಣ. ಇಲ್ಲ ಅಂದರೆ ಮರ್ತ್ಬಿಟ್ಟು ಆ ಕಡೆನೂ ಕಟ್ ಮಾಡಿಬಿಟ್ರೆ ಸುಮ್ಮನೆ ಬಟ್ಟೆ ವೇಸ್ಟ್ ಆಗುತ್ತೆ. ಅದೊಂದು ಗಮನದಲ್ಲಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ಫಸ್ಟ್ಗೆ ಸ್ಲೀವ್ಸ್ ನೋಡ್ಕೊಂಡು ಇವಾಗ ಬ್ಯಾಕು ಫ್ರಂಟ್ ಇವರು ಟ್ಯಾಗಲ್ಲಿ ಇಡ್ಸ್ಕೊಳ್ಳಲ್ಲ, ಹಿಂದೆ ಎಷ್ಟೇ ಡೀಪ್ ಇದ್ರೂ ಟ್ಯಾಗ್ ಬೇಡ ಅಂತಾರೆ. ಹಾಗಾಗಿ ಡೀಪ್ನೆಸ್ ಸ್ವಲ್ಪ ಬ್ರಾಡ್ನೆಸ್ ಕಮ್ಮಿ ಮಾಡೋದು ಅಷ್ಟೇ ಇವ್ರಿಗೆ. ಈಗ ರೆಡಿ ಆಯಿತು. ಇವಾಗ ಫ್ರಂಟು ಅಷ್ಟೇ. ರೆಡಿ ಆಯಿತು. ಈಗ ಇದು ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ.